ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ರಿಲೀಸ್ ಆದ ಹಾರರ್ ಕಾಮಿಡಿ ಮೂವಿ ತಾಮಾ ಸ್ಟೋರಿನ ನೋಡೋಣ. ಮೂವಿ 323 BC ಯಿಂದ ಆರಂಭವಾಗುತ್ತೆ. ಇಲ್ಲಿ ನಮಗೆ ಅಲೆಕ್ಸಾಂಡರ್ನ ತೋರಿಸ್ತಾರೆ. ಈತ ತನ್ನ ಸೈನ್ಯದೊಂದಿಗೆ ಭಾರತದ ಕಡೆ ಬರ್ತಿರ್ತಾನೆ. ಈತ ತನ್ನ ಸೈನ್ಯದೊಂದಿಗೆ ಒಂದು ಕಾಡಲ್ಲಿ ಬಂದಾಗ ಇವರ ಮೇಲೆ ಅಕ್ಸಾಸನ್ ಎನ್ನೋ ಒಬ್ಬ ಬೇತಾಳ ತನ್ನ ಟೀಮ್ನೊಂದಿಗೆ ಅಟ್ಯಾಕ್ ಮಾಡ್ತಾನೆ. ಇವರು ಇಲ್ಲಿ ಜನರ ರಕ್ತ ಕುಡಿತಿರ್ತಾರೆ, ಏಕೆಂದರೆ ಇವರು ವೆಂಪೈರ್ಸ್ ಆಗಿರ್ತಾರೆ. ವೆಂಪೈರ್ಸ್ ಅಂದ್ರೆ ಇವರು ರಕ್ತ ಕುಡಿದು ಜೀವಂತರಾಗಿರ್ತಾರೆ ಮತ್ತು ಇವರು ಅಮರರಾಗಿರ್ತಾರೆ, ಅಂದ್ರೆ ಇವರು ಸಾಯೋದಿಲ್ಲ. ಸೊ ಈ ವೆಂಪೈರ್ಗಳ ಲೀಡರ್ ಎಕ್ಸಾಸನ್ ಆಗಿರ್ತಾನೆ. ಸೀನ್ ಇಲ್ಲಿಂದ ಕಟ್ ಆಗಿ ಸ್ಟೋರಿ 2025ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಅಲೋಕ್ ಗೋಯಲ್ನ ತೋರಿಸ್ತಾರೆ. ಈತ ಒಬ್ಬ ಟಿವಿ ರಿಪೋರ್ಟರ್ ಆಗಿರ್ತಾನೆ, ಆದ್ರೆ ಅಲೋಕ್ ಕೆರಿಯರ್ ಸರಿಯಾಗಿ ನಡೀತಿರಲ್ಲ. ಈತ ಏನೇ ಮಾಡಿದರೂ ಎಲ್ಲ ಉಲ್ಟಾ ಆಗ್ತಿರುತ್ತೆ. ಅದಕ್ಕೆ ಅಲೋಕ್ ಸ್ವಲ್ಪ ದಿನ ನೇಚರ್ ಜೊತೆ ಕಳಿಬೇಕಂತ ಕಾಡಿಗೆ ತನ್ನ ಫ್ರೆಂಡ್ ಜೊತೆ ಟ್ರೆಕ್ಕಿಂಗ್ಗೆ ಬರ್ತಾನೆ. ಆದ್ರೆ ಇಲ್ಲಿ ಅಲೋಕ್ಗೆ ಒಂದು ಕರಡಿ ಕಾಣುತ್ತೆ. ಇದು ಅಲೋಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಅವನ ಫ್ರೆಂಡ್ಸ್ ಅವನನ್ನ ಬಿಟ್ಟು ಓಡೋಗ್ತಾರೆ. ಈ ಕಡೆ ಕರಡಿಯಿಂದ ತಪ್ಪಿಸಿಕೊಂಡು ಓಡ್ತಿದ್ದ ಅಲೋಕ್ ಮೂರ್ಛೆ ಹೋಗ್ತಾನೆ. ಆಗ ಅಲ್ಲಿ ತಾಡ್ಕ ಎಂಟ್ರಿ ಆಗುತ್ತೆ. ಈಕೆ ಅಲೋಕ್ ಮೂರ್ಛೆ ಹೋಗಿರೋದನ್ನ ನೋಡಿ ಅವನನ್ನ ತಾನು ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲೋಕ್ಗೆ ಗಾಯಗಳಾಗಿದ್ದರಿಂದ ತಾಡ್ಕ ಅವನಿಗೆ ಔಷಧ ಹಚ್ತಾಳೆ. ಅಲೋಕ್ಗೆ ಎಚ್ಚರಿಕೆ ಆದಾಗ ಅವನು ತಾಡ್ಕನ ನೋಡಿ ತುಂಬಾ ಖುಷಿ ಆಗ್ತಾನೆ, ಏಕೆಂದ್ರೆ ತಾಡ್ಕ ತುಂಬಾ ಸುಂದರವಾಗಿರ್ತಾಳೆ. ಇಲ್ಲಿ ಅಲೋಕ್ ಮತ್ತು ತಾಡ್ಕ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವರು ಒಬ್ಬರ ಬಗ್ಗೆ ಒಬ್ಬರು ಕೇಳ್ತಾರೆ. ಅಲೋಕ್ ತನ್ನ ಬಗ್ಗೆ ಎಲ್ಲ ಹೇಳ್ತಾನೆ, ಆದ್ರೆ ತಾಡ್ಕ ಏನು ಹೇಳೋದಿಲ್ಲ. ತಾಡ್ಕ ಅಲೋಕ್ಗೆ ನೀನು ಪೂರ್ತಿಯಾಗಿ ಗುಣ ಆದ್ಮೇಲೆ ನಾನೇ ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಲೋಕ್ ಕೂಡ ಸರಿ ಅಂತ ಹೇಳ್ತಾನೆ. ಆದ್ರೆ ತಾಡ್ಕ ಇಲ್ಲಿವರೆಗೆ ಈ ಕಾಡನ್ನ ಬಿಟ್ಟು ಹೊರಗೆ ಹೋಗಿರಲ್ಲ. ಆಕೆಗೆ ಪ್ರಪಂಚ ಹೇಗಿದೆ ಅಂತ ಗೊತ್ತಿರಲ್ಲ, ಏಕೆಂದ್ರೆ ಆಕೆ ವೆಂಪೈರ್ ಆಗಿರ್ತಾಳೆ. ಆದ್ರೆ ಇದು ಅಲೋಕ್ಗೆ ಗೊತ್ತಿರಲ್ಲ ಮತ್ತು ಅಲೋಕ್ ಆಕೆನ ನಾರ್ಮಲ್ ಹ್ಯೂಮನ್ ಅಂತ ಅನ್ಕೊಂಡಿರ್ತಾನೆ. ಮತ್ತು ತಾಡ್ಕಗೆ ಕೋರೆ ಹಲ್ಲುಗಳಿರುತ್ತೆ. ಇದು ಎಲ್ಲ ವೆಂಪೈರ್ಸ್ಗೆ ಇರುತ್ತೆ, ಆದ್ರೆ ಅದನ್ನ ಅಲೋಕ್ ಇನ್ನೂ ನೋಡಿರಲ್ಲ. ಹೀಗೆ ಒಂದು ನೈಟ್ ಅಲೋಕ್ ಕಾಡೊಳಗೆ ಒಬ್ಬನೇ ತಿರುಗ್ತಿದ್ದಾಗ ಎಕ್ಸಾಸನ್ ಕಡೆಯ ವೆಂಪೈರ್ಸ್ ಅಲೋಕ್ನ ಕಿಡ್ನಾಪ್ ಮಾಡ್ತಾರೆ. ಏಕೆಂದ್ರೆ ಎಕ್ಸಾಸನ್ ಅನೇಕ ವರ್ಷಗಳಿಂದ ಪ್ರಾಣಿಗಳ ರಕ್ತ ಕುಡಿತಿರ್ತಾನೆ, ಆದ್ರೆ ಅವನಿಗೆ ಫಾರ್ ಎ ಚೇಂಜ್ ಮನುಷ್ಯರ ರಕ್ತ ಬೇಕಾಗಿರುತ್ತೆ. ಆದ್ರೆ ಇವರಲ್ಲಿ ಕೆಲವೊಂದು ರೂಲ್ಸ್ ಇರುತ್ತೆ. ವೆಂಪೈರ್ಸ್ ನಾರ್ಮಲ್ ಹ್ಯೂಮನ್ಸ್ ನ ತಮ್ಮ ಜೊತೆ ಇಟ್ಟುಕೊಳ್ಳೋ ಹಾಗಿರಲ್ಲ. ಇನ್ನು ಇವರು ಮನುಷ್ಯರನ್ನ ಬೈಟ್ ಮಾಡೋ ಹಾಗಿರಲ್ಲ, ಏಕೆಂದ್ರೆ ಇವರು ಮನುಷ್ಯರನ್ನ ಬೈಟ್ ಮಾಡಿದ್ರೆ ಅವರು ಕೂಡ ವೆಂಪೈರ್ಸ್ ಆಗ್ತಿರ್ತಾರೆ ಮತ್ತು ಇವರು ಈ ಕಾಡನ್ನ ಬಿಟ್ಟು ಹೋಗೋ ಹಾಗಿರಲ್ಲ. ಈ ಕಡೆ ಅಲೋಕ್ ಎಕ್ಸಾಸನ್ ಹತ್ರ ಬಂದಾಗ ಆತ ತುಂಬಾ ನಾಲೆಜಬಲ್ ಆಗಿರ್ತಾನೆ. ಆತನಿಗೆ ಇಂಗ್ಲಿಷ್ ಕೂಡ ಬರ್ತಿರುತ್ತೆ. ಆಗ ಅಲೋಕ್ ನಿಮಗೆ ಇಂಗ್ಲಿಷ್ ಕೂಡ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಎಕ್ಸಾಸನ್ ನಾನು ತುಂಬಾ ಜನ ಬ್ರಿಟಿಷರ ರಕ್ತ ಕುಡಿದಿದ್ದೀನಿ ಅಂತ ಹೇಳ್ತಾನೆ. ಎಕ್ಸಾಸನ್ ಅಲೋಕ್ನ ಕೊಂದು ಅವನ ರಕ್ತ ಕುಡಿಯೋದ್ರಲ್ಲಿರ್ತಾನೆ. ಆಗ ಅಲ್ಲಿ ತಾಡ್ಕ ಬಂದು ಅವನನ್ನ ಕರ್ಕೊಂಡು ಹೋಗ್ತಾಳೆ. ಆಗ ಎಕ್ಸಾಸನ್ ಕಡೆಯವರು ಇವರ ಹಿಂದೆ ಬೀಳ್ತಾರೆ. ಇವರು ಅವರಿಂದ ತಪ್ಪಿಸಿಕೊಂಡು ಗುಡ್ಡದ ಅಂಚಿಗೆ ಬರ್ತಾರೆ. ಆಗ ತಾಡ್ಕ ಅಲೋಕ್ಗೆ ನಾನು ಇಲ್ಲಿಂದ ಬರೋ ಹಾಗಿಲ್ಲ, ನೀನು ಇಲ್ಲಿಂದ ಜಂಪ್ ಮಾಡಿ ಓಡೋಗು ಅಂತ ಹೇಳ್ತಾಳೆ. ಆದ್ರೆ ಅಲೋಕ್ಗೆ ತಾಡ್ಕ ಮೇಲೆ ಲವ್ ಆಗಿರುತ್ತೆ. ಆತ ಆಕೆನ ಕನ್ವಿನ್ಸ್ ಮಾಡಿ ನನ್ನ ಜೊತೆ ಬಾ, ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಈಗ ತಾಡ್ಕ ಕೂಡ ಅಲೋಕ್ ಜೊತೆ ಹೋಗ್ಬಿಡ್ತಾಳೆ. ಈಗ ಇವರ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅಲೋಕ್ ತಾಡ್ಕನ ಕರ್ಕೊಂಡು ದಿಲ್ಲಿಗೆ ಬರ್ತಾನೆ. ಇಲ್ಲಿವರು ಅಲೋಕ್ ಮನೆಗೆ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಅಲೋಕ್ ತಂದೆ ತಾಯಿ ಅಲೋಕ್ ಸತ್ತೋಗಿದ್ದಾನೆ ಅಂತ ತಿಳ್ಕೊಂಡು ಅವನ ತಿಥಿ ಪೂಜೆ ಮಾಡ್ತಿರ್ತಾರೆ. ಆದ್ರೆ ಇಲ್ಲಿ ಅಲೋಕ್ ಬಂದಾಗ ಇವರು ಅಲೋಕ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ಈಗ ಅಲೋಕ್ ತಾಡ್ಕನ ಅವನ ಪೇರೆಂಟ್ಸ್ಗೆ ಪರಿಚಯ ಮಾಡಿಸ್ತಾನೆ. ಆದ್ರೆ ಅಲೋಕ್ ಆಕೆ ಹೆಸರು ತಾರಿಕಾ ಅಂತ ಹೇಳ್ತಾನೆ. ಆದ್ರೆ ತಾಡಕ್ ಮಾತ್ರ ತನ್ನ ಹೆಸರು ತಾಡ್ಕ ಅಂತ ಹೇಳ್ತಾಳೆ, ಏಕೆಂದರೆ ವೆಂಪೈರ್ ಸುಳ್ಳು ಹೇಳೋ ಆಗಿರಲ್ಲ. ಅವರೇನಾದ್ರೂ ಸುಳ್ಳು ಹೇಳಿದ್ರೆ ಅವರ ಹಲ್ಲುಗಳು ಹೊರಗೆ ಬರ್ತಿರುತ್ತೆ. ಈಗ ಅಲೋಕ್ ತುಂಬಾ ಖುಷಿಯಾಗಿರ್ತಾನೆ. ಇವನು ತಾಡ್ಕ ಜೊತೆ ತನ್ನ ಮನೆಯಲ್ಲಿ ಇರ್ತಾನೆ. ಆದ್ರೆ ತಾಡಕ ರಕ್ತ ಕುಡಿತಿದ್ದರಿಂದ ನಾರ್ಮಲ್ ಊಟ ಆಕೆಗೆ ಆಗ್ತಿರಲ್ಲ. ಅದಕ್ಕೆ ಆಕೆ ಅಲ್ಲಿ ಸುತ್ತಮುತ್ತ ಇರ್ತಿದ್ದ ನಾಯಿ ಬೆಕ್ಕು ರಕ್ತ ಕುಡಿಬೇಕಂತ ಹೋಗ್ತಾಳೆ. ಆದ್ರೆ ಅಲೋಕ್ ಆಕೆನ ತಡಿತಿರ್ತಾನೆ. ಇನ್ನೊಂದು ಕಡೆ ಎಕ್ಸಾಸನ್ನ ತೋರಿಸ್ತಾರೆ. ಈತನ ಕೈಗಳಿಗೆ ಬೇಡಿ ಹಾಕಿರ್ತಾರೆ, ಏಕೆಂದರೆ ವೆಂಪೈರ್ಸ್ಗಳ ರೂಲ್ಸ್ ಪ್ರಕಾರ ಇವರು ಮನುಷ್ಯರನ್ನ ಕಡಿಯೋ ಹಾಗಿರಲ್ಲ. ಅದಕ್ಕೆ ಎಕ್ಸಾಸನ್ 100 ವರ್ಷಗಳಿಂದ ಬೇಡಿಯಲ್ಲಿರ್ತಾನೆ. ಈತ ಇಲ್ಲಿ ತನ್ನ ಜನರಿಗೆ ಹೋಗಿ ತಾಡ್ಕ ಮತ್ತು ಅಲೋಕ್ನ ಹಿಡ್ಕೊಂಡು ಬರುವಂತೆ ಹೇಳ್ತಾನೆ, ಏಕೆಂದರೆ ತಾಡ್ಕ ವೆಂಪೈರ್ ರೂಲ್ಸ್ನ ಮೀರಿರ್ತಾಳೆ. ಎಕ್ಸಾಸನ್ಗೆ ಬೇಡಿಗಳಿದ್ದರೂ ಅವನೇ ಅವರ ವೆಂಪೈರ್ಗಳ ಜನಾಂಗಕ್ಕೆ ಧಾಮ ಆಗಿರ್ತಾನೆ. ಅದಕ್ಕೆ ಅವರು ತಾಡ್ಕ ಮತ್ತು ಅಲೋಕ್ನ ಹುಡ್ಕೊಂಡು ಹೋಗ್ತಾರೆ. ಈ ಕಡೆ ದಿಲ್ಲಿಯಲ್ಲಿ ಅಲೋಕ್ ತಾಡ್ಕನ ಒಂದು ಪಾರ್ಟಿಗೆ ಕರ್ಕೊಂಡು ಬರ್ತಾನೆ, ಏಕೆಂದ್ರೆ ಈತ ತನ್ನ ಫ್ರೆಂಡ್ಸ್ಗೆ ತನಗೆ ಒಬ್ಬ ಬ್ಯೂಟಿಫುಲ್ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ತೋರಿಸ್ಬೇಕು ಅನ್ಕೋತಾನೆ. ತಾಡ್ಕ ಮತ್ತು ಅಲೋಕ್ ಪಾರ್ಟಿಗೆ ಬಂದಾಗ ಇಲ್ಲಿ ತಾಡ್ಕ ಮೊದಲ ಬಾರಿಗೆ ಡ್ರಿಂಕ್ ಮಾಡ್ತಾಳೆ. ಇದರಿಂದ ಆಕೆ ನಶೆಯಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾಳೆ. ಇದನ್ನ ನೋಡಿದ ಅಲ್ಲಿದ್ದ ಕೆಲವು ಹುಡುಗರು ತಾಡ್ಕ ಹಿಂದೆ ಬೀಳ್ತಾರೆ. ಇವರನ್ನ ಅಲೋಕ್ ತಡೆಯೋಕೆ ಹೋದಾಗ ಅವರು ಅಲೋಕ್ಗೆ ಹೊಡಿತಾರೆ. ಇದನ್ನ ನೋಡಿ ತಾಡ್ಕ ಅವರಿಗೆ ಹೊಡಿತಾಳೆ. ಈಕೆ ಫೈಟ್ ಮಾಡ್ತಿದ್ದಾಗ ತಾಡ್ಕ ಹಲ್ಲು ಮತ್ತು ಉಗುರುಗಳು ಹೊರಗೆ ಬರುತ್ತೆ. ಇದನ್ನ ನೋಡಿ ಅವರು ತುಂಬಾ ಭಯಪಡ್ತಾರೆ. ಇಲ್ಲಿ ತಾಡ್ಕ ಅವರನ್ನ ಅರೆಜೀವ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಇವರು ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಎಕ್ಸಾಸನ್ ಕಡೆಯವನಾದ ವಿರಾನ್ ಬರ್ತಾನೆ. ಈತ ಇವರನ್ನ ಸಾಯಿಸ್ಬಿಡ್ತಾನೆ, ಏಕೆಂದರೆ ಇದು ಈಗ ತಾಡ್ಕ ಮೇಲೆ ಬರುತ್ತೆ ಮತ್ತು ಮನುಷ್ಯರನ್ನ ಕೊಂದಿದ್ದಕ್ಕೆ ತಾಡ್ಕಗೆ ಶಿಕ್ಷೆ ಆಗುತ್ತೆ. ಈ ಕಡೆ ಮನೆಗೆ ಬಂದಾಗ ಅಲೋಕ್ ತಾಡ್ಕಗೆ ಇದೆಲ್ಲ ಏನು, ನೀನು ಫೈಟ್ ಮಾಡ್ತೀಯ ಮತ್ತು ನೀನು ಫೈಟ್ ಮಾಡುವಾಗ ನಿನ್ನ ಬಾಯಿಂದ ಹಲ್ಲುಗಳು ಹೊರಗೆ ಇದ್ವು ಮತ್ತು ಉಗುರು ಕೂಡ ಎಷ್ಟೋ ದೊಡ್ಡದಾಗಿದ್ವು ಅಂತ ಹೇಳ್ತಾನೆ. ಆಗ ತಾಡ್ಕ ಆಕ್ಚುಲಿ ನಾನು ಒಬ್ಬ ವೆಂಪೈರ್, ನಾನು ತುಂಬಾ ವರ್ಷಗಳಿಂದ ಬದುಕಿದ್ದೀನಿ, ನನ್ನ ಎದೆಯಲ್ಲಿ ಹೃದಯ ಇಲ್ಲ ಮತ್ತು ನಮಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಹಾಗೂ ಅವರು ನಿನ್ನ ಹೊಡೆಯೋದನ್ನ ನನಗೆ ನೋಡೋಕ್ಕಾಗಿಲ್ಲ, ಅದಕ್ಕೆ ನಾನು ಅವರಿಗೆ ಹೊಡೆದೆ ಅಂತ ಹೇಳ್ತಾಳೆ.
ಇವರು ಮಾತಾಡ್ತಿದ್ದಾಗ ಅಲ್ಲಿ SI ಬರ್ತಾನೆ. ಈತ ಇವರ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ಈ SI ಕೂಡ ವ್ಯಾಂಪೈರ್ ಆಗಿರ್ತಾನೆ. ಈತ ತಾಡಕ್ನ ಸೈಡ್ಗೆ ಕರ್ಕೊಂಡು ಹೋಗಿ, ನೀನು ಹೊಡೆದ ಹುಡುಗರು ಸತ್ತೋದ್ರು, ನೀನು ರೂಲ್ಸ್ನ ಮೀರಿದ್ದೀಯ, ನೀನು ಇಲ್ಲಿರೋದು ನಿನಗೂ ಮತ್ತು ಈ ಫ್ಯಾಮಿಲಿಗೂ ಒಳ್ಳೇದಲ್ಲ, ಸೊ ನೀನು ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ತಾಡಕಗೂ ಇದೆಲ್ಲ ಸರಿ ಅಂತ ಅನಿಸುತ್ತೆ. ಆಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅಲೋಕ್ಗೆ, ನಾನು ಇಲ್ಲಿಂದ ಹೋಗೋದೇ ನಿನಗೆ ಸೇಫ್ ಅಂತ ಹೇಳ್ತಾಳೆ. ಆದ್ರೆ ಅಲೋಕ್ಗೆ ಇದೆಲ್ಲ ಇಷ್ಟ ಇರಲ್ಲ, ಏಕೆಂದ್ರೆ ಅವನು ತಾಡಕನ ಲವ್ ಮಾಡ್ತಿರ್ತಾನೆ. ಆದ್ರೆ ತಾಡಕ ಕನ್ವಿನ್ಸ್ ಮಾಡಿದ್ದಕ್ಕೆ ಇವನು ತಾಡಕನ ಬಸ್ ಸ್ಟಾಪ್ ನಲ್ಲಿ ಬಿಡೋಕೆ ಹೋಗ್ತಾನೆ. ತಾಡಕ ಕೂಡ ಅಲೋಕ್ನ ಬಿಟ್ಟು ಹೋಗ್ಬೇಕಂತ ತುಂಬಾ ಬೇಜಾರಾಗ್ತಾಳೆ. ಈಗ ತಾಡಕ ಬಸ್ಸಲ್ಲಿ ಕೂತು ಹೋಗ್ತಿದ್ದಾಗ ಅಲೋಕ್ಗೆ ತಾನು ತಾಡಕನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಅವನು ಬಸ್ ಹಿಂದೆ ಓಡ್ತಾನೆ. ಇದರಿಂದ ಅಲೋಕ್ಗೆ ಆಕ್ಸಿಡೆಂಟ್ ಆಗುತ್ತೆ. ಇದನ್ನ ತಾಡಕ ನೋಡ್ತಾಳೆ. ತಾಡಕ ಕೆಳಗಿಳಿದು ಅಲೋಕ್ ಹತ್ರ ಬಂದಾಗ ಅವನಿಗೆ ತುಂಬಾ ಗಾಯಗಳಾಗಿರುತ್ತೆ. ಅವನು ಸಾಯೋದ್ರಲ್ಲಿರ್ತಾನೆ. ಆಗ ತಾಡಕ ಅವನನ್ನ ಬೈಟ್ ಮಾಡ್ತಾಳೆ. ಆಮೇಲೆ ಅಲೋಕ್ನ ಹಾಸ್ಪಿಟಲ್ಗೆ ತರ್ತಾರೆ. ಇಲ್ಲಿ ಡಾಕ್ಟರ್ ಅಲೋಕ್ನ ಚೆಕ್ ಮಾಡಿ ಇವನ ಚೆಸ್ಟ್ ಅಲ್ಲಿ ಹಾರ್ಟ್ ಬೀಟ್ ಇಲ್ಲ, ಇವನು ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಅಲೋಕ್ ಅಲ್ಲಿಂದ ಮಾಯವಾಗಿರ್ತಾನೆ. ಅವನು ಹಾಸ್ಪಿಟಲ್ನಲ್ಲಿದ್ದ ಬ್ಲಡ್ ಬ್ಯಾಂಕ್ಗೆ ಹೋಗಿ ಅಲ್ಲಿದ್ದ ಬ್ಲಡ್ ನ ಕುಡಿತಾನೆ. ಇಲ್ಲಿ ನಮಗೆ ಅಲೋಕ್ ಕೂಡ ವ್ಯಾಂಪೈರ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಅಲೋಕ್ ಬ್ಲಡ್ ಕುಡಿತಿದ್ದಾಗ ಅಲೋಕ್ ತಂದೆ ಅವನನ್ನ ನೋಡ್ತಾನೆ. ಆತ ಈ ದೃಶ್ಯ ನೋಡಿ ಮೂರ್ಛೆ ಹೋಗ್ತಾನೆ. ಈ ಕಡೆ ಅಲೋಕ್ಗೆ ಎಚ್ಚರಿಕೆ ಆದಾಗ ಆತ ವಿಚಿತ್ರವಾಗಿ ಆಡ್ತಾನೆ ಮತ್ತು ತಾಡಕಗೆ ತಾನು ನಿನ್ನೆ ರಾತ್ರಿ ರಕ್ತ ಕುಡಿಯೋ ತರ ಕನಸು ಬಿತ್ತು ಅಂತ ಹೇಳ್ತಾನೆ. ಅದಕ್ಕೆ ತಾಡಕ ಅದು ಕನಸಲ್ಲ, ನಿಜ ಅಂತ ಹೇಳ್ತಾಳೆ. ಮತ್ತು ನೀನು ಆಕ್ಸಿಡೆಂಟ್ನಿಂದ ಸತ್ತೋಗಿದ್ದೆ, ಆಗ ನನಗೆ ಬೇರೆ ದಾರಿ ಇಲ್ಲದೆ ನಿನ್ನ ಕಾಪಾಡೋಕೆ ನಿನ್ನ ಬೈಟ್ ಮಾಡಿದೆ, ಇದರಿಂದ ನೀನು ಕೂಡ ಈಗಿಂದ ವ್ಯಾಂಪೈರ್ ಆಗಿದ್ದೀಯಾ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಅಲೋಕ್ಗೆ ಸ್ವಲ್ಪ ಆಡ್ ಅನಿಸುತ್ತೆ. ಆದ್ರೆ ಆತ ಇದೆಲ್ಲ ತಾಡಕ್ ತನ್ನನ್ನ ಕಾಪಾಡೋಕೆ ಮಾಡಿದ್ದಾಳೆ ಅಂತ ಅರ್ಥ ಮಾಡ್ಕೊತಾನೆ. ಇಲ್ಲಿ ಅಲೋಕ್ಗೆ ತಾಡಕ್ ತನ್ನನ್ನ ಎಷ್ಟು ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಎಕ್ಸಾಸನ್ಗೆ ತಾಡಕ್ ಒಬ್ಬ ಮನುಷ್ಯನನ್ನ ಬೈಟ್ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಈಗ ತನಗೆ ವಿಧಿಸಲಾದ ಶಿಕ್ಷೆ ರದ್ದಾಗುತ್ತೆ. ಏಕೆಂದ್ರೆ ಒಬ್ಬ ತಪ್ಪು ಮಾಡಿದ ವ್ಯಾಂಪೈರ್ಗೆ ಶಿಕ್ಷೆ ಕಂಪ್ಲೀಟ್ ಆಗಬೇಕಾದ್ರೆ ಇನ್ನೊಬ್ಬ ವ್ಯಾಂಪೈರ್ನ ಹಾಕಬೇಕಾಗಿರುತ್ತೆ. ಸೊ ಈ ಕಡೆ ತಾಡಕ ಅಲೋಕ್ಗೆ ವ್ಯಾಂಪೈರ್ಸ್ಗೆ ಇರೋ ರೂಲ್ಸ್ ಬಗ್ಗೆ ಹೇಳ್ತಾಳೆ. ಏಕೆಂದ್ರೆ ಅಲೋಕ್ ಕೂಡ ಒಬ್ಬ ವ್ಯಾಂಪೈರ್ ಆಗಿರ್ತಾನೆ. ಆಕ್ಚುಲಿ ವ್ಯಾಂಪೈರ್ಸ್ ಮೊದಲು ಮನುಷ್ಯರ ರಕ್ತ ಕುಡಿತಿರ್ತಾರೆ. ಆದ್ರೆ 1947ರಲ್ಲಿ ಪಾರ್ಟಿಷನ್ ಆದಾಗ ಮನುಷ್ಯನ ರಕ್ತ ಹರಿಸಿದ್ದನ್ನ ನೋಡಿ ವ್ಯಾಂಪೈರ್ಸ್ಗಳು ಈಗಿಂದ ಮನುಷ್ಯರ ರಕ್ತ ಕುಡಿಬಾರದು, ಏಕೆಂದರೆ ಅವರ ರಕ್ತ ವಿಷಪೂರಿತವಾಗಿದೆ ಅಂತ ಹೇಳ್ತಾರೆ. ಮತ್ತು ಈ ರೂಲ್ಸ್ ಗಳನ್ನ ಮೀರಿದ ವ್ಯಾಂಪೈರ್ಸ್ಗೆ ಸರಪಣಿಗಳಿಂದ ಬಿಗಿದು ಒಂದು ಶಾಪಗ್ರಸ್ತ ಗುಡ್ಡದಲ್ಲಿ ಕಟ್ಟಿ ಹಾಕ್ತಾರೆ. ಮತ್ತು ಮೊದಲೇ ಹೇಳಿದಂಗೆ ನೆಕ್ಸ್ಟ್ ಯಾರಾದರೂ ರೂಲ್ಸ್ ಮೀರಿ ತಪ್ಪು ಮಾಡಿದ್ರೆ ಆಗ ಮೊದಲು ಶಿಕ್ಷೆಯಾದ ವ್ಯಾಂಪೈರ್ಸ್ನ ಬಿಟ್ಟು ತಪ್ಪು ಮಾಡಿದ ವ್ಯಾಂಪೈರ್ಗೆ ಬೇಡಿ ಹಾಕ್ತಿರ್ತಾರೆ. ಈಗ ಎಕ್ಸಾಸನ್ಗೆ ಬಿಡುಗಡೆ ಆಗ್ಬೇಕಾದ್ರೆ ತಾಡಕನ ಬೇಡಿಯಿಂದ ಕಟ್ಟಿ ಹಾಕ್ಬೇಕಾಗಿರುತ್ತೆ. ಸೊ ಇದೆಲ್ಲ ತಾಡಕ ಅಲೋಕ್ಗೆ ಹೇಳ್ತಾಳೆ. ಮತ್ತು ತಾಡಕ ಅಲೋಕ್ಗೆ ತನ್ನ ಶಕ್ತಿ ಬಗ್ಗೆ ಹೇಳ್ತಾಳೆ. ಆಕೆ ಅಲೋಕ್ಗೆ ಒಂದು ಕತ್ತಿಯಿಂದ ಚುಚ್ತಾಳೆ. ಆ ಕತ್ತಿ ಅಲೋಕ್ಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುತ್ತೆ. ಆದ್ರೆ ಆತನಿಗೆ ಏನೂ ಆಗಲ್ಲ. ಅಂದ್ರೆ ಈಗ ಅಲೋಕ್ ಕೂಡ ಅಮರನಾಗಿರ್ತಾನೆ. ಇಲ್ಲಿ ಅಲೋಕ್ಗೆ ಹೀಲಿಂಗ್ ಪವರ್ ಬಂದಿರುತ್ತೆ. ಮತ್ತು ತಾಡಕ ಅಲೋಕ್ಗೆ ಸ್ಟಾರ್ಟಿಂಗ್ ನಲ್ಲಿ ಸೂರ್ಯನ ಬೆಳಕಿನಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಅಲೋಕ್ ತನ್ನ ಶಕ್ತಿಗಳನ್ನ ಟೆಸ್ಟ್ ಮಾಡ್ತಾನೆ. ಅವನ ಬಾಡಿಯಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗಿರುತ್ತೆ. ಅವನು ಒಂದೇ ಕೈಯಿಂದ ಕಾರನ್ನ ಪಾರ್ಕಿಂಗ್ ನಲ್ಲಿ ಇಡ್ತಿರ್ತಾನೆ ಮತ್ತು ಅವನು ಬಿಲ್ಡಿಂಗ್ ನಿಂದ ಬಿಲ್ಡಿಂಗ್ಗೆ ಜಂಪ್ ಮಾಡ್ತಾನೆ. ಇನ್ನೊಂದು ಕಡೆ ಅಲೋಕ್ ಮತ್ತು ತಾಡಕ ಡೀಪ್ ಲವ್ ಅಲ್ಲಿ ಹೋಗ್ತಾರೆ. ಇವರ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಹೀಗೆ ಒಂದು ದಿನ ಇವರು ಕಿಟಕಿಯಿಂದ ಜಂಪ್ ಮಾಡಿ ಒಳಗೆ ಬರ್ತಿದ್ದಾಗ ಅಲೋಕ್ ತಂದೆ ಇವರನ್ನ ನೋಡ್ತಾನೆ. ಆದ್ರೆ ತಾಡಕ ಅಲೋಕ್ಗೆ ಇವರು ಏನು ಕೇಳಿದ್ರು ನಿಜ ಹೇಳು, ಇಲ್ಲಾಂದ್ರೆ ನಿನ್ನ ಹಲ್ಲುಗಳು ಕಾಣುತ್ತೆ ಅಂತ ಹೇಳ್ತಾಳೆ. ಆದ್ರೆ ಅಲೋಕ್ ತಂದೆ ಅಲೋಕ್ಗೆ ಕೇಳಿದಾಗ ಆತ ಎಲ್ಲ ಸುಳ್ಳು ಹೇಳುತ್ತಾನೆ. ಇದರಿಂದ ಅವನ ಬಾಯಲ್ಲಿದ್ದ ಹಲ್ಲುಗಳು ಹೊರಗೆ ಕಾಣುತ್ತೆ. ಇದರಿಂದ ಅಲೋಕ್ ಸರಿ ಅಂತ ಎಲ್ಲ ನಿಜ ಹೇಳ್ತಾನೆ. ಅಲೋಕ್ ತನ್ನ ತಂದೆಗೆ ತಾಡಕ ಯಾರು ಮತ್ತು ತಾನು ಹೇಗೆ ವ್ಯಾಂಪೈರ್ ಆದೆ ಅನ್ನೋ ಎಲ್ಲ ಸ್ಟೋರಿ ಹೇಳ್ತಾನೆ. ಇದನ್ನೆಲ್ಲ ಕೇಳಿ ಅಲೋಕ್ ತಂದೆ ಅಲೋಕ್ ಎದೆ ಮೇಲೆ ಕೈ ಇಡ್ತಾನೆ. ಆಗ ಅಲೋಕ್ ಹಾರ್ಟ್ ನಿಂತೋಗಿರುತ್ತೆ. ಆಗ ಅಲೋಕ್, ನಾನು ನಾರ್ಮಲ್ ಹ್ಯೂಮನ್ ಅಲ್ಲ, ನಾನು ಈಗ ಇಮಾರ್ಟಲ್, ಸೊ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ, ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾನೆ. ಆದ್ರೆ ಅಲೋಕ್ ತಂದೆ ಅಲೋಕ್ನ ಕರ್ಕೊಂಡು ಇಲ್ವಿಶ್ ಕರೀಬ್ ಹತ್ರ ಹೋಗ್ತಾನೆ. ಇಲ್ವಿಶ್ ಒಬ್ಬ ಮಾಡರ್ನ್ ಪೂಜಾರಿ ಆಗಿರ್ತಾನೆ. ಆದ್ರೆ ಇವರು ಇಲ್ವಿಶ್ ಹತ್ರ ಬಂದಾಗ ಅಲ್ಲಿ ಜನ ಬಂದಿರ್ತಾನೆ. ಜನ ಇಲ್ವಿಶ್ಗೆ ತನ್ನ ಫ್ರೆಂಡ್ ಭಾಸ್ಕರ್ ಸರಿಯಾಗಿ ಭೇಟಿ ಆಗೋಕೆ ಆಗ್ತಿಲ್ಲ, ಏಕೆಂದ್ರೆ ಸ್ತ್ರೀ 2 ಕೊನೆಯಲ್ಲಿ ಭಾಸ್ಕರ್ಗೆ ತುಂಬಾ ಏಟು ಬಿದ್ದಿರುತ್ತೆ. ಆಗಿಂದ ಅವನಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಜನ ಮತ್ತು ಭಾಸ್ಕರ್ ಸ್ಟೋರಿ ಗೊತ್ತಾಗಬೇಕಾದ್ರೆ ಸ್ತ್ರೀ 2 ಮೂವಿನ ನೋಡ್ಬೇಕಾಗುತ್ತೆ. ಸೊ ಇನ್ನು ನಮ್ಮ ಕತೆಗೆ ಬಂದರೆ, ಇಲ್ವಿಶ್ ಜನಗೆ ಭಾಸ್ಕರ್ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಅವನು ವ್ಯಾಂಪೈರ್ ಬ್ಲಡ್ ನ ಕುಡಿಬೇಕಾಗುತ್ತೆ. ಇದರಿಂದ ಅವನ ಶಕ್ತಿ ಹೆಚ್ಚಾಗುತ್ತೆ. ಆದ್ರೆ ಈಗಿನ ಕಾಲದಲ್ಲಿ ವ್ಯಾಂಪೈರ್ಸ್ ಇನ್ನೂ ಇದ್ದಾರಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಅಲೋಕ್ ತಂದೆ ಇಲ್ವಿಶ್ಗೆ ತನ್ನ ಎಲ್ಲಾ ಪ್ರಾಬ್ಲಮ್ ಹೇಳ್ತಾನೆ. ಮತ್ತು ಒಬ್ಬ ಹುಡುಗಿ ತನ್ನ ಮಗನ ಬೈಟ್ ಮಾಡಿದಾಗಿನಿಂದ ಅವನ ಬಾಡಿಯಲ್ಲಿ ಹಾರ್ಟ್ ವರ್ಕ್ ಮಾಡ್ತಿಲ್ಲ, ಆದ್ರೂ ಇವನು ಬದುಕಿದ್ದಾನೆ ಮತ್ತು ಇವನಿಗೆ ದೊಡ್ಡ ದೊಡ್ಡ ಹಲ್ಲುಗಳಿವೆ ಅಂತ ಹೇಳ್ತಾನೆ. ಮತ್ತು ತನ್ನ ಮಗನ ಮೊದಲಿನ ತರ ನಾರ್ಮಲ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ವಿಶ್, ಮೊಟ್ಟೆಯಿಂದ ಎಗ್ ಫ್ರೈ ಮಾಡಬಹುದು, ಆದ್ರೆ ಎಗ್ ಫ್ರೈನಿಂದ ಮೊಟ್ಟೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಮತ್ತು ಮನುಷ್ಯರಿಂದ ವ್ಯಾಂಪೈರ್ ಆಗ್ಬಹುದು, ಆದ್ರೆ ವ್ಯಾಂಪೈರ್ನಿಂದ ಮನುಷ್ಯ ಆಗೋಕೆ ಆಗಲ್ಲ, ಅದು ಅಸಾಧ್ಯ. ಅದಕ್ಕೆ ಗೋ ವಿತ್ ಫ್ಲೋ ಅಂತ ಹೇಳ್ತಾನೆ. ಇದನ್ನೆಲ್ಲ ಅಲ್ಲೇ ಕೂತಿದ್ದ ಜನ ಕೇಳ್ತಿರ್ತಾನೆ. ಈಗ ಅಲೋಕ್ ಮತ್ತು ಅವನ ತಂದೆ ಅಲ್ಲಿಂದ ಹೊರಗೆ ಬರ್ತಾರೆ. ಇವರು ಅಲ್ಲಿಂದ ಹೋಗ್ತಿದ್ದಾಗ ಅಲ್ಲಿ ಬೇಡಿಯಾ ಬರ್ತಾನೆ, ಅಂದರೆ ಭಾಸ್ಕರ್ ಬರ್ತಾನೆ. ಜನ ಭಾಸ್ಕರ್ಗೆ ಕಾಲ್ ಮಾಡಿ ಅಲೋಕ್ ಬಗ್ಗೆ ಹೇಳಿರ್ತಾನೆ. ಇಲ್ಲಿ ಬೇಡಿಯಾ ಬಂದು ಅಲೋಕ್ಗೆ, ನಾನು ನನ್ನ ಶಕ್ತಿನ ವಾಪಸ್ ಪಡೆಯೋಕೆ ನನಗೆ ನಿನ್ನ ರಕ್ತದ ಒಂದು ಹನಿ ಬೇಕು, ನೀನು ಅದನ್ನ ಕೊಟ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ನಮ್ಮ ಹೀರೋ ಕೇಳೋದಿಲ್ಲ, ಏಕೆಂದ್ರೆ ಅಲೋಕ್ಗೆ ಹೊಸದಾಗಿ ಪವರ್ ಬಂದಿರುತ್ತೆ. ಅವನು ಬೇಡಿಯಾ ಜೊತೆ ಫೈಟ್ ಮಾಡೋಕೆ ರೆಡಿ ಆಗ್ತಾನೆ.
ಇವರು ಇಲ್ಲಿ ಫೈಟ್ ಮಾಡ್ತಾರೆ. ಅಲೋಕ್ ಬೇಡಿಯಾನ ಸೋಲಿಸ್ತಿರ್ತಾನೆ, ಏಕೆಂದರೆ ಅವನಲ್ಲಿ ತುಂಬಾ ಪವರ್ಸ್ ಇರುತ್ತೆ. ಆದರೆ ಫೈಟ್ ನಡೀತಿದ್ದಾಗ ಒಂದು ಟೈಮಲ್ಲಿ ಅಲೋಕ್ ಕಾಲಿಗೆ ಗಾಯ ಆಗಿ ಬ್ಲಡ್ ಬರುತ್ತೆ. ಅದನ್ನ ಬೇಡಿಯಾ ಕುಡಿತಾನೆ. ಇದರಿಂದ ಬೇಡಿಯಾ ತುಂಬಾ ಸ್ಟ್ರಾಂಗ್ ಆಗ್ತಾನೆ. ಈಗ ಬೇಡಿಯಾ ಅಲೋಕ್ ಮೇಲೆ ಹಾವಿ ಆಗ್ತಿರ್ತಾನೆ. ಈಗ ಇಲ್ಲಿ ತಾಡಕ ಕೂಡ ಬರ್ತಾಳೆ. ಆದ್ರೆ ಬೇಡಿಯಾ ಇವರಿಬ್ಬರಿಗಿಂತ ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೆ ಇವರು ಬೇಡಿಯಾದಿಂದ ತಪ್ಪಿಸಿಕೊಂಡು ಬಚ್ಚಿಟ್ಕೋತಾರೆ. ಬೇಡಿಯಾ ಅಲ್ಲಿಂದ ಹೋದ್ಮೇಲೆ ಇವರು ಮುಂದೆ ಏನ್ ಮಾಡಬೇಕು ಅಂತ ಕೇಳೋಕೆ SI ಹತ್ರ ಬರ್ತಾರೆ. SI ಕೂಡ ವೆಂಪೈರ್ ಆಗಿರ್ತಾನೆ. ಸೊ ಈತ ಇವರಿಗೆ ಬೇಡಿಯಾ ನಿನ್ನ ರಕ್ತ ಕುಡಿದಿದ್ದಾನೆ, ಅವನು ಇನ್ನ ಸಾಯಿಸುವವರೆಗೂ ಸುಮ್ಮನಿರಲ್ಲ. ಅದಕ್ಕೆ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಮ್ಮ ವೆಂಪೈರ್ಸ್ ಕಮ್ಯುನಿಟಿ ಇರುತ್ತೆ, ಅವರು ಒಬ್ಬರಿಗೊಬ್ಬರು ಪ್ರೊಟೆಕ್ಟ್ ಮಾಡ್ಕೋತಾರೆ ಅಂತ ಹೇಳ್ತಾನೆ. ಈಗ ಇವರು ವೆಂಪೈರ್ಸ್ ಇದ್ದ ಜಾಗಕ್ಕೆ ಬರ್ತಾರೆ. ಇಲ್ಲಿ ಇವರು ಫುಲ್ ಕುಡಿದು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಾರೆ. ಅಲೋಕ್ ಇಲ್ಲಿ ಕುಡಿದು ಟೈಟ್ ಆಗಿ ಮಲ್ಕೋತಾನೆ. ಆಗ ಅಲ್ಲಿ ಎಕ್ಸಾಸನ್ ಕಡೆಯವರು ಬಂದು ತಾಡಕಾಗೆ ನೀನು ತಪ್ಪು ಮಾಡಿದ್ದೀಯಾ, ಅದಕ್ಕೆ ಈಗ ನೀನು ಕೈದಿಯಾಗಿರ್ಬೇಕು, ನೀನು ಅದಕ್ಕೆ ಒಪ್ಕೊಂಡು ಸರೆಂಡರ್ ಆದ್ರೆ ನಾವು ಅಲೋಕ್ಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಏಕೆಂದ್ರೆ ಬೇಡಿಯಾ ಅವನನ್ನ ಬಿಡೋದಿಲ್ಲ, ಅವನು ಒಬ್ಬನೇ ಇರೋದು ಸೇಫ್ ಅಲ್ಲ, ನೀನೇ ಯೋಚನೆ ಮಾಡು ಅಂತ ಹೇಳ್ತಾರೆ. ಸೊ ತಾಡಕ ಅಲೋಕ್ಗಾಗಿ ಅವರ ಜೊತೆ ಹೋಗಲು ಒಪ್ಕೋತಾಳೆ. ಈಗ ಅಲೋಕ್ಗೆ ಎಚ್ಚರಿಕೆ ಆದಾಗ ಆತನಿಗೆ ತಾಡಕನ ವೆಂಪೈರ್ ಟೀಮ್ನವರು ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವನಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಅವನು ತನ್ನ ಮನೆಗೆ ಬರ್ತಾನೆ. ಈ ವಿಷಯ ಅವನ ತಂದೆಗೆ ಗೊತ್ತಾಗುತ್ತೆ. ಆಗ ಆತ ಅಲೋಕ್ಗೆ ಆ ಹುಡುಗಿ ಮನುಷ್ಯ ಆಗಿಲ್ಲ ಅಂದ್ರೆ ಏನಾಯ್ತು, ಆದ್ರೆ ಆಕೆ ನಿನಗಾಗಿ ತನ್ನ ಕಮ್ಯುನಿಟಿಗೆ ಎದುರಾಕೊಂಡ್ಲು, ಆದ್ರೆ ನೀನು ಈಗ ಹೆದರಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀಯಾ, ನೀನು ಆಕೆನ ಕಾಪಾಡೋಕೆ ಏನಾದ್ರೂ ಮಾಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲೋಕ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ತಾಡಕನ ಹೇಗಾದ್ರೂ ಮಾಡಿ ಕಾಪಾಡಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ಕಬಿಲೆಯಲ್ಲಿ ಎಕ್ಸಾಸನ್ ಮತ್ತು ತಾಡಕನ ಕರ್ಕೊಂಡು ಬರ್ತಾರೆ. ಈಗ ವೆಂಪೈರ್ಸ್ಗಳ ಪೂಜಾರಿಗಳು ಕೆಲವು ಮಂತ್ರಗಳನ್ನ ಹೇಳ್ತಾರೆ. ಆಗ ಎಕ್ಸಾಸನ್ ಕೈಯಲ್ಲಿದ್ದ ಬೇಡಿಗಳು ಕಳಚಿ ತಾಡಕ ಕೈಗೆ ಹೋಗುತ್ತೆ. ಇದರಿಂದ ಈಗ ತಾಡಕಾಗೆ 100 ವರ್ಷ ಜೈಲಲ್ಲಿ ಇರಬೇಕಾಗಿರುತ್ತೆ. ಆದ್ರೆ ಈಗ ಇಲ್ಲಿ ಅಲೋಕ್ ಎಂಟ್ರಿ ಆಗುತ್ತೆ. ಇಲ್ಲಿ ಅಲೋಕ್ ಅವರಿಗೆ ತಾಡಕ ಮಾಡಿದ್ದು ತಪ್ಪಾಗಿರ್ಬೋದು, ಅದಕ್ಕೆ 1-2 ವಾರ ಜೈಲಲ್ಲಿಡಿ, ಆದ್ರೆ 100 ವರ್ಷ ಅಂದ್ರೆ ಜಾಸ್ತಿ ಆಯ್ತು, ಅದಕ್ಕೆ 1-2 ವಾರ ಆಕೆನ ಜೈಲಲ್ಲಿಟ್ಟು ಬಿಡುಗಡೆ ಮಾಡಿದ್ರೆ ನಾವು ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲಾದ್ರೂ ದೂರ ಹೋಗಿ ಬದುಕೋತೀವಿ ಅಂತ ಹೇಳ್ತಾನೆ. ಆದ್ರೆ ಎಕ್ಸಾಸನ್ ತನ್ನ ಕಡೆಯವರಿಗೆ ಅಲೋಕ್ನ ಹೊಡೆಯುವಂತೆ ಹೇಳ್ತಾನೆ. ಆದ್ರೆ ಅಲೋಕ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅವನು ಇಲ್ಲಿ ಎಲ್ಲರನ್ನ ಹೊಡಿತಾನೆ. ಆದ್ರೆ ಕೊನೆಗೆ ಅವನ ಫೈಟ್ ಎಕ್ಸಾಸನ್ ಜೊತೆ ಆಗುತ್ತೆ. ಇಲ್ಲಿ ಎಕ್ಸಾಸನ್ ತಾಮ ಆಗಿರ್ತಾನೆ. ಅದಕ್ಕೆ ಅವನು ಅಲೋಕ್ಗೆ ತುಂಬಾ ಹೊಡಿತಾನೆ. ಅಲೋಕ್ಗೆ ಎಕ್ಸಾಸನ್ನ ತಡೆಯೋಕೆ ಆಗ್ತಿರಲ್ಲ. ಆಗ ತಾಡಕ ತನ್ನ ಬೇಡಿಗಳನ್ನ ಬಿಚ್ಕೊಂಡು ಅಲೋಕ್ ಜೊತೆ ಸೇರ್ಕೋತಾಳೆ. ಆದ್ರೆ ಎಕ್ಸಾಸನ್ ಇಬ್ಬರನ್ನ ಹೊಡಿತಾನೆ ಮತ್ತು ಆತ ಕೊನೆಗೆ ಅಲೋಕ್ಗೆ ಬೈಟ್ ಮಾಡ್ತಾನೆ. ಇದರಿಂದ ಅಲೋಕ್ ಸತ್ತೋಗ್ತಾನೆ. ಅವನು ಕೆಳಗೆ ಬಿದ್ದಾಗ ತಾಡಕ ಜೋರಾಗಿ ಕೂಗ್ತಾಳೆ. ಆಗ ವೆಂಪೈರ್ಗಳ ದೇವಿಯ ಎದೆಯಿಂದ ಒಂದು ಬೆಳಕು ಬರುತ್ತೆ. ಇದು ಅಲೋಕ್ ಬಾಡಿಯಲ್ಲಿ ಹೋಗುತ್ತೆ. ಆಗ ಅಲೋಕ್ ಎದ್ದು ಕೂತ್ಕೋತಾನೆ. ಆಗ ಅವನ ಹಾರ್ಟ್ ಕೂಡ ಹೊಡ್ಕೊಳ್ಳುತ್ತೆ. ಏಕೆಂದ್ರೆ ದೇವಿಗೆ ಎಕ್ಸಾಸನ್ ಒಬ್ಬ ಈವಿಲ್ ವೆಂಪೈರ್ ಅಂತ ಗೊತ್ತಾಗಿರುತ್ತೆ. ಏಕೆಂದರೆ ಎಕ್ಸಾಸನ್ ಮನುಷ್ಯರನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಂಡು ಅವರ ಮೇಲೆ ಆಡಳಿತ ಮಾಡಬೇಕು ಅನ್ಕೊಂಡಿರ್ತಾನೆ. ಈಗ ಅಲೋಕ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಅದಕ್ಕೆ ಅವನು ತುಂಬಾ ಈಸಿಯಾಗಿ ಎಕ್ಸಾಸನ್ನ ಹೊಡಿತಿರ್ತಾನೆ. ಇನ್ನು ಕೊನೆಗೆ ಅಲೋಕ್ ಎಕ್ಸಾಸನ್ನ ಬೈಟ್ ಮಾಡೋದ್ರಲ್ಲಿರ್ತಾನೆ. ಆಗ ತಾಡಕ ಅಲೋಕ್ನ ತಡೆದು ನೀನು ಅವನಂತೆ ಆಗ್ಬೇಡ ಅಂತ ಹೇಳ್ತಾಳೆ. ಈಗ ಇವರು ಮತ್ತೆ ಎಕ್ಸಾಸನ್ನ ಸರ್ಪಣಗಳಿಂದ ಬಿಗಿದು ಜೈಲಿಗೆ ಹಾಕ್ತಾರೆ. ಇಲ್ಲಿ ವೆಂಪೈರ್ಗಳು ಅಲೋಕ್ನ ಥಾಮ ಆಗಿ ಗುರುತಿಸ್ತಾರೆ. ಏಕೆಂದರೆ ಥಾಮ ಬಗ್ಗೆ ಒಂದು ಭವಿಷ್ಯವಾಣಿ ಆಗಿರುತ್ತೆ. ಯಾರಿಗೆ ದೇವಿ ಆಶೀರ್ವಾದ ಕೊಡ್ತಾಳೋ ಮತ್ತು ಯಾರ ಹಾರ್ಟ್ ವರ್ಕ್ ಮಾಡುತ್ತೋ ಅವನೇ ನಿಜವಾದ ಥಾಮ ಆಗ್ತಾನೆ ಮತ್ತು ಎಲ್ಲ ವೆಂಪೈರ್ಗಳು ಅವನ ಮಾತನ್ನೇ ಕೇಳಬೇಕು ಅಂತ ಹೇಳಿರ್ತಾರೆ. ಸೊ ಈಗ ಎಲ್ಲರೂ ಅಲೋಕ್ಗೆ ಅಡ್ಡ ಬೀಳ್ತಾರೆ. ಆಗ ಅಲೋಕ್ ಈಗಿಂದ ಎಲ್ಲರೂ ಸ್ವತಂತ್ರರು, ಯಾರಿಗೆ ಯಾವ ಬಂಧನಗಳಿಲ್ಲ ಅಂತ ಹೇಳ್ತಾನೆ. ಇನ್ನು ಮೂವಿ ಕೊನೆಯಲ್ಲಿ ಎಕ್ಸಾಸನ್ ಹತ್ರ ಸರ್ಕಟ ಬರ್ತಾನೆ. ಆಕ್ಚುಲಿ ಈ ಸರ್ಕಟ ಸ್ತ್ರೀ 2 ವಿಲನ್ ಆಗಿರ್ತಾನೆ. ಸೊ ಈತ ಬಂದು ಎಕ್ಸಾಸನ್ನ ಬಿಡಿಸ್ಕೊಂಡು ಹೋಗ್ತಾನೆ. ಇದು ವೆಂಪೈರ್ಸ್ಗೆ ಗೊತ್ತಾದಾಗ ಎಕ್ಸಾಸನ್ ಈಗ ತುಂಬಾ ಸ್ಟ್ರಾಂಗ್ ಆಗ್ತಾನೆ ಮತ್ತು ತನ್ನ ಒಂದು ವೆಂಪೈರ್ಸ್ ಆರ್ಮಿನ ರೆಡಿ ಮಾಡ್ತಾನೆ. ಅವನನ್ನ ಎದುರಿಸಬೇಕಾದ್ರೆ ನೀನು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾರೆ. ಆಗ ಅಲೋಕ್ ಅದಕ್ಕೆ ಏನ್ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವರು ನೀನು ಸ್ಟ್ರಾಂಗ್ ಆಗಬೇಕಾದ್ರೆ ಬೇಡಿಯ ರಕ್ತ ಕುಡಿಬೇಕು ಅಂತ ಹೇಳ್ತಾರೆ. ಸೊ ಈಗ ಅಲೋಕ್ ಬೇಡಿಯನ ಹುಡ್ಕೊಂಡು ಹೋಗ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.